ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರನ್ಯಾ ಗೋಲ್ಡ್ ಜರ್ನಿ ರಹಸ್ಯ ಸಂಚಲನ ಸೃಷ್ಟಿಸಿದೆ. ಚಿನ್ನ ಹೊತ್ತು ತಂದ ಚೋರಿ ರಹಸ್ಯದ ಮಾಹಿತಿ ಕೊಟ್ಟಿದ್ದೆ ಮಹಾನಾಯಕ. ಪರಂ ಮುಗಿಸಲು ಹೆಣದ ಸಂಚು ಅಂತ ಎಚ್ಡಿಕೆ ಬಾಂಬ್ಗೆ ಹಸ್ತದಲ್ಲಿ ಭೂಕಂಪ ಆಗಿದೆ. ಇತ್ತ ದಳಪತಿಗೆ ಡಿಕೆಶಿ ಮೆಂಟಲ್ ಪಟ್ಟ ಕಟ್ಟಿದ್ರೆ ಬಾಯ್ ಪ್ಲೀಸ್ ಹೆಸರೇಳಿ ಅಂತ ಜಮೀರ್ ದುಂಬಾಲು ಬಿದ್ದಿದ್ದಾರೆ. ರಾಮನಗರದಲ್ಲಿ ಮಹಾಭಾರತ ಆರಂಭ ಆಗಿದೆ. ಹೆಸರು ಬದಲಾವಣೆಗೆ ತಕರಾರು ಎತ್ತಿದೆ ಎಚ್ಡಿಕೆ. ಚಿನ್ನದ ತಗಡಿನ ತುತ್ತೂರಿ ಊದಿದ್ದಾರೆ. ಈ ಮಾತಿಗೆ ಕೆರಳಿದ ಡಿಸಿಎಂ ಎಚ್ಡಿ ಪದದ ಚೇಂಜ್ಗೆ ಸವಾಲು ಹಾಕಿದ್ದಾರೆ. ಬಂಡೆ ಪರ ನಿಂತ ಸಿದ್ದು ಟಕ್ಕರ್ ಕೊಟ್ಟಿದ್ರೆ ಸತೀಶ್ ಹೇಳಿದ ಕಾಲಚಕ್ರದ ಮಾತು ಅಚ್ಚರಿ ಮೂಡಿಸಿದೆ. ಹಳೆ ಕೇಸು ರಿಓಪನ್ ಆಗಿದೆ. ಸೋನಿಯಾ ರಾಹುಲ್ ಹೆರಾಲ್ಡ್ ಹೆಡ್ಡೇಕ್ ಶುರುವಾಗಿದೆ. ಕೋರ್ಟ್ಗೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ ಚಾರ್ಜ್ ಶೀಟ್ ಬೆಚ್ಚಿ ಬೀಳಿಸ್ತಾ ಇದೆ. ಯಂಗ್ ಇಂಡಿಯಾಗೆ ದುಡ್ಡು ಎಣಿಸಿದ ಡಿಕೆ ಬ್ರದರ್ಸ್ ಬುಡಕ್ಕೆ ಇಡಿ ಐಡಿ ಇಟ್ಟಿದೆ. ಇದೊಂದು ಪಿತೂರಿ ಅಂತ ಬ್ರದರ್ ಕೆಂಡ ಕಾರಿದ್ದಾರೆ. ಈ ಕಿಲಾಡಿ ಕತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಣಿನೂರು ಮನು ಆಕೆ ನಡುವಿನ ಕಿತ್ತಾಟದಲ್ಲಿ ಮತ್ತೊಬ್ಬ ನಟನ ಬಣ್ಣ ಬಯಲಾಗಿದೆ. ಆತ್ಮೀಯತೆ ನಿಜ, ತಾಳಿ ಕಟ್ಟಿಲ್ಲ, ಇದು ದುರುದ್ದೇಶದ ಸ್ಕ್ರಿಪ್ಟು ಅಂತ ಮನು ಮನನೊಂದು ಹೇಳಿದ್ದಾರೆ. ಇತ್ತ ವೈರಲ್ ಆಡಿಯೋ ಮನು ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಇವೆಲ್ಲ ಬಗಲ್ಕ ದುಶ್ಮನ್ಗಳು, ಉಂಡೆದ್ದ ಮನೆಗೆ ಕನ್ನ ಹಾಕೋ ಕಿರಾಕಿಗಳು. ಪಾಕ್ ಪುಂಡಾಟ ಮತ್ತೆ ಬಾಲ ಬಿಚ್ಚಿದ ಬಾಂಗ್ಲಾ ನಮ್ಮ ಜೊತೆ ವ್ಯಾಪಾರ ಸಂಘರ್ಷಕ್ಕೆ ನಿಂತಿದೆ. ಅರ್ಥಕ್ಕೆ ಅನರ್ಥ ನೋಬಲ್ ಪಡೆದ ಯೂನಸ್ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಅತ್ತ ಪಾಕ್ ಡ್ಯಾಮೇಜ್ ಕಥೆಯನ್ನ ಪ್ರಧಾನಿ ಅಣ್ಣನ ಮಗಳೇ ಬಾಯ್ಬಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.